ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ಮಹಾಭಾರತದ ಒಂದು ಚಿಕ್ಕ ಮಾಹಿತಿ. ಕುಂತಿಯು ವಾಯುದೇವನ ಅನುಗ್ರಹದಿಂದ ಭೀಮನಿಗೆ ಜನ್ಮ ನೀಡಿದರೆ ಅದೇ ದಿನ ಗಾಂಧಾರಿಯು ದುರ್ಯೋಧನಿಗೆ ಜನ್ಮ ನೀಡುತ್ತಾಳೆ. ಪಾಂಡುರಾಜ ಮಾದ್ರಿ ನಿಧನದ ನಂತರ ಕುಂತಿ 5 ಮಕ್ಕಳೊಂದಿಗೆ ಹಸ್ತಿನಾಪುರಕ್ಕೆ ಬರುತ್ತಾಳೆ. ಬಾಲ್ಯದಲ್ಲಿ ಕೌರವರು ಮತ್ತು ಪಾಂಡವರು ಅನ್ಯೋನ್ಯವಾಗಿರುತ್ತಾರೆ. ಆದರೆ ಕ್ರಮೇಣ ದುರ್ಯೋಧನ ಭೀಮನ ಮೇಲೆ ದ್ವೇಷ ಸಾಧಿಸುತ್ತಾನೆ. ಪಾಂಡವರ ಜವಾಬ್ದಾರಿಯನ್ನು ಭೀಷ್ಮ ವಹಿಸಿಕೊಳ್ಳುತ್ತಾರೆ. ಇದರಿಂದ ಪಾಂಡವರೆಲ್ಲ ಸಹಜವಾಗಿ ನ್ಯಾಯ ನೀತಿಯನ್ನು ಗೌರವಿಸುವ, ಎಲ್ಲರೊಂದಿಗೂ ಪ್ರೀತಿ ವಿಶ್ವಾಸದಿಂದ ಬಾಳುವ ಮನಸ್ಥಿತಿ ಬೆಳೆಯತೊಡಗಿತು. ಅದೆಷ್ಟೋ ಬಾರಿ ಕೌರವರನ್ನು ಭೀಮನೊಬ್ಬನೇ ಏಕಾಂಗಿಯಾಗಿ ಆಟ ಪಾಠಗಳಲ್ಲಿ ಸೋಲಿಸಿ ಬಿಡುತ್ತಾನೆ. ಭೀಮನೊಬ್ಬನೇ ಕೌರವರಿಗೆ ಎದುರಾಳಿ ಎಂಬ ಮಾತು ಒಬ್ಬರಿಂದ ಒಬ್ಬರಿಗೆ ಹರಡಿತ್ತು. ಇದರಿಂದ ದುರ್ಯೋಧನಿಗೆ ಚಿಂತೆ ಆರಂಭವಾಯಿತು. ಭೀಮನ ವಿರುದ್ಧ ಜಯ ಸಾಧಿಸಲು ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ದುರ್ಯೋಧನ ಕಾಯುತ್ತಿರುತ್ತಾನೆ. ಒಂದು ವೇಳೆ ನ್ಯಾಯವಾಗಿ ಭೀಮನನ್ನು ಸೋಲಿಸಲು ಸಾಧ್ಯವಾಗದೆ ಹೋದಲ್ಲಿ ಅಡ್ಡದಾರಿ ಹಿಡಿದಾದರೂ ಸರಿ ಅವನನ್ನು ಸೋಲಿಸಬೇಕೆಂದು ತೀರ್ಮಾನಿಸುತ್ತಾನೆ. ದುರ್ಯೋಧನ ಭೀಮನನ್ನು ಕೊಲ್ಲುವ ಸಲುವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಉದ್ಯಾನವನಕ್ಕೆ ಆಹ್ವಾನಿಸುತ್ತಾನೆ. ಆ ಉದ್ಯಾನವನದಲ್ಲಿ ಜಲಕ್ರೀಡೆಯಾಡಲು ಎಲ್ಲರೂ ಸಿದ್ಧವಾಗುತ್ತಾರೆ. ಭೀಮನನ್ನು ಏಕಾಂಗಿಯಾಗಿ ದುರ್ಯೋಧನನು ತನ್ನೊಡನೆ ಕರೆದುಕೊಂಡು ಹೋಗುತ್ತಾನೆ. ವಿಷ ಬೆರೆಸಿದ ಆಹಾರವನ್ನು ಭೀಮನಿಗೆ ನೀಡುತ್ತಾನೆ. ಅದನ್ನು ತಿನ್ನುವ ಭೀಮ ಕೆಲವೇ ಕ್ಷಣದಲ್ಲಿ ಮೂರ್ಛೆ ಹೋಗುತ್ತಾನೆ. ಆಗ ದುರ್ಯೋಧನ ಭೀಮನನ್ನು ಗಿಡ ಬಳ್ಳಿಗಳಿಂದ ಸುತ್ತಿ ನದಿಗೆ ಎಸೆಯುತ್ತಾನೆ. ಇನ್ನು ಭೀಮ ಸತ್ತಂತೆ ಎಂದು ತಿಳಿದು ಅರಮನೆಗೆ ಹೊರಟು ಹೋಗುತ್ತಾನೆ. ಭೀಮನ ಶರೀರವು ನಾಗಲೋಕವನ್ನು ಪ್ರವೇಶಿಸುತ್ತದೆ. ಅಲ್ಲಿದ್ದ ಸರ್ಪಗಳು ಭೀಮನನ್ನು ಕಚ್ಚಲು ಪ್ರಾರಂಭಿಸುತ್ತವೆ. ಆರ್ಯಕ ಎಂಬ ಸರ್ಪರಾಜನು ಕುಂತಿಯ ಮುತ್ತಾತನಾಗಿರುತ್ತಾನೆ. ಆದ್ದರಿಂದ ಭೀಮನನ್ನು ರಕ್ಷಿಸಿ ಅವನಿಗೆ 1000 ಆನೆಗಳ ಶಕ್ತಿಯುಳ್ಳ ಅಮೃತದಿಂದ ತುಂಬಿರುವ ಕೊಡವನ್ನು ನೀಡುತ್ತಾನೆ. ಸರ್ಪಗಳು ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಶುಭ ಕೋರುತ್ತವೆ. ಭೀಮಸೇನನು ದಣಿವಾರಿಸಿಕೊಂಡು ಕೆಲವು ದಿನಗಳ ನಂತರ ಹಸ್ತಿನಾವತಿಗೆ ಹೊರಡಲು ಸಿದ್ಧನಾಗುತ್ತಾನೆ. ದುರ್ಯೋಧನನು ಭೀಮನಿಗೆ ಕೆಟ್ಟದ್ದನ್ನು ಮಾಡಲು ಹೋದರೂ ಒಳ್ಳೆಯದೇ ಆಗಿರುತ್ತದೆ. ಸಾಮಾನ್ಯ ಮಾನವನಾಗಿ ಹೋದ ಭೀಮನು 1000 ಆನೆಯ ಬಲದಿಂದ ಮರಳಿ ಬರುತ್ತಾನೆ. ಭೀಮ ನಾಪತ್ತೆಯಾಗಿದ್ದರಿಂದ ಎಲ್ಲರೂ ಅವನ ಸುಳಿವಿಲ್ಲದೆ ಕಳವಳಕ್ಕೆ ಒಳಗಾಗುತ್ತಾರೆ. ಆದರೆ ದುರ್ಯೋಧನ ಮನಸ್ಸಿನಲ್ಲೇ ಸಂತೋಷ ಪಡುತ್ತಾನೆ. ಕುಂತಿಯು ಅಳುತ್ತಾ ಧರ್ಮರಾಜ ಮತ್ತು ವಿದುರರಿಗೆ ತನ್ನ ಸಂಕಟವನ್ನು ತಿಳಿಸುತ್ತಾಳೆ. ಅಲ್ಲದೆ ದುರ್ಯೋಧನನಿಗೆ ಭೀಮನ ಮೇಲೆ ದ್ವೇಷ ಇರುವ ಕಾರಣ ಅವನೇ ಭೀಮನನ್ನು ಕೊಂದಿರಬಹುದು ಎಂಬ ಶಂಕೆ ವ್ಯಕ್ತಪಡಿಸುತ್ತಾಳೆ. ಚಿಕ್ಕವರು ದೊಡ್ಡವರು ಎನ್ನದೆ ಪ್ರತಿಯೊಬ್ಬರೂ ಅವಳನ್ನು ಸಮಾಧಾನ ಮಾಡುತ್ತಾರೆ. ಭೀಮ ಮರೆಯಾಗಿರುವ ವಿಚಾರಕ್ಕೂ ತನಗೂ ಯಾವುದೇ ಸಂಬಂಧವಿಲ್ಲವೆಂದು ದುರ್ಯೋಧನ ತಿಳಿಸುತ್ತಾನೆ. ಎಲ್ಲರೂ ಹಾಗೆ ಚಿಂತಿಸುತ್ತಾ ಇರುವಾಗ ಅಮ್ಮ ಎಂದು ಯಾರೋ ಕುಂತಿಯನ್ನು ಕೂಗಿದಂತೆ ಆಗುತ್ತದೆ. ಭೀಮನು ವಾಯುವೇಗದಿಂದ ನಾಗಲೋಕದಿಂದ ಹಸ್ತಿನಾವತಿಗೆ ಧಾವಿಸಿ ಬರುತ್ತಾನೆ. ಬಂದವನೇ ತಾಯಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾನೆ. ಕುಂತಿಯು ಮಗನನ್ನು ಪ್ರೀತಿಯಿಂದ ಅಪ್ಪಿ ಮುದ್ದಾಡುತ್ತಾಳೆ. ಯುಧಿಷ್ಠಿರನು ಭೀಮನನ್ನು ಆಲಂಗಿಸಿಕೊಳ್ಳುತ್ತಾನೆ. ಎಲ್ಲರಿಗೂ ಭೀಮನು ತಾನು 1000 ಆನೆಗಳ ಬಲವನ್ನು ಬಳುವಳಿಯಾಗಿ ಪಡೆದಿರುವುದಾಗಿ ತಿಳಿಸುತ್ತಾನೆ. ಈ ವಿಚಾರವು ದುರ್ಯೋಧನನಿಗೂ ತಲುಪುತ್ತದೆ. ಆ ಕ್ಷಣವೇ ಕೋಪಗೊಂಡ ದುರ್ಯೋಧನನು ಭೀಮನ ರಥದ ಸಾರಥಿಯನ್ನು ಕೊಲ್ಲಿಸುತ್ತಾನೆ. ಭೀಮನಿಗೆ ಲಾಡು ಎಂದರೆ ಬಹಳ ಇಷ್ಟ. ಆದ್ದರಿಂದ ಅದರಲ್ಲಿ ವಿಷ ಬೆರೆಸಿ ಭೀಮನನ್ನು ಕೊಲ್ಲಲು ದುರ್ಯೋಧನನು ಸಂಚು ರೂಪಿಸುತ್ತಾನೆ. ಆದರೆ ಅವನ ಸೋದರ ಯುಯುತ್ಸು ಈ ವಿಚಾರವನ್ನು ಎಲ್ಲರಿಗೂ ತಿಳಿಸುತ್ತಾನೆ. ವಿಷ ಇರುವುದನ್ನು ತಿಳಿದರೂ ಸಹ ಭೀಮನು ಆಸೆಯಿಂದ ಲಾಡು ತಿನ್ನುತ್ತಾನೆ. ಆದರೆ ಅವನಿಗೆ ಬೇರೆ ಏನೂ ಸಮಸ್ಯೆ ಆಗುವುದಿಲ್ಲ. ಈ ರೀತಿ ದುರ್ಯೋಧನನ ಎಲ್ಲ ಉಪಾಯಗಳು ವಿಫಲವಾಗುತ್ತವೆ. ಕೌರವರಿಗೆ ಕೃಪಾಚಾರ್ಯರು ವೇದ, ಉಪನಿಷತ್ ಮತ್ತು ಪುರಾಣಗಳ ಬಗ್ಗೆ
ಪಾಠ ಮಾಡುತ್ತಾರೆ. ಇದು ಮಹಾಭಾರತದ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.